ಇವತ್ತು ನಮ್ಮ ಪ್ರಯಾಣ ಸಕಲೇಶ್ಪುರ. ನಾನು ನಮ್ಮ ಬೈಕ್ ರೈಡ್ ಮಾಡ್ತಾ ಇದ್ದೀವಿ. ಚಲೋ ಲೆಟ್ಸ್ ಗೋ ಮಾಮು. ಹಾ ಚಳಿ, ಸಿಕ್ಕಾಪಟ್ಟೆ ಚಳಿ ಮಾತ್ರ, ಎದ್ದು ಚಳಿ. ಇನ್ನು ಹಾಸನ 120 ಕಿಲೋಮೀಟರ್, ಮಂಗಳೂರು 285 ಕಿಲೋಮೀಟರ್. ಬಟ್ ಸಿಕ್ಕಾಪಟ್ಟೆ ಚಳಿ ಮಾತ್ರ. ಅಯ್ಯೋ ಹೇಳ್ಬಾರ್ದು. ಅಲ್ಲೋಡಿ ಆಲ್ರೆಡಿ ಮಂಜು ಬರ್ತಾ ಆಯ್ತಾ, ಈಗಲೇ ಸ್ಟಾರ್ಟ್ ಆಗ್ತೈತೆ ಫುಲ್ ಮಂಜು. ಇನ್ನು ಆಲ್ಮೋಸ್ಟ್ ಒಂದು 2 hours ಅಲ್ಲಿ ರೀಚ್ ಆಗ್ತೀವಿ ನಾವು. 2.5 hours ಕರೆಕ್ಟಾಗಿ. ನಾವು 9:00 ಬಿಟ್ಟಿರೋದು. ಈಗ ಅಲ್ಲಲ್ಲಿ ಸ್ವಲ್ಪ ಗಾಡಿಗೆ ರೆಸ್ಟ್ ಕೊಟ್ಟು ನಾವು ರೆಸ್ಟ್ ತೊಗೊಂಡು ಗಾಡಿ ಮೂವ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಟೀ ಎಲ್ಲರೂ ಎಲ್ಲ ಸೈಡ್ ಹಾಕೋರೆ, ಮಸ್ತಾಗೈತೆ. ವಾವ್ ಅಮೇಜಿಂಗ್. ಲೆಟ್ಸ್ ಗೋ ಮಮ್ಮು. ಚಳಿ ಮಾತ್ರ ಚಚ್ತಾ ಆಯ್ತು. ಎಷ್ಟು ಚಳಿ ಆಗಿದೆ ಅಂದ್ರೆ ಈಗ ಸಿಕ್ಕಾಪಟ್ಟೆ ಚಳಿ. ಹಬ್ಬ ನಡೀತಾ ಇದೆ, ಕಾಲುಗಳೆಲ್ಲ ಒದ್ದು ಗದ ಅಂತೈತೆ. ಓಕೆ, ನೈಸ್. ಬಟ್ ರೋಡ್ ಮಾತ್ರ ಚೆನ್ನಾಗಿದೆ, ಮಸ್ತ್ ಆಗೈತೆ ರೋಡ್. ಒಂದೇ ರೋಡ್ ಆದ್ಮೇಲೆ ಅಂತೆ ಇಂತು ಮತ್ತೆ ಟೀ ಕುಡಿತಾ ಇದ್ದೀವಿ. ಇದು 4ನೇ ಸಾರಿ ನಂದು ಟೀ. ವಿಡಿಯೋ ಶೂಟ್ ಮಾಡಕ್ಕೆ ಮಾಡ್ತಾ ಇದ್ದೀವಿ. 79 ಕಿಲೋಮೀಟರ್. ಬಟ್ ಚಳಿ ಮಾತ್ರ ಸಿಕ್ಕಾಪಟ್ಟೆ ಚಳಿ. ಇವಾಗ ಮಂಜು ಬೀಳ್ತಾ ಇದೆ ಸ್ವಲ್ಪ. ಕಾಲು ಕೈ ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾವೆ ಚಳಿಗೆ. ಸೊ ಬಟ್ ಇದೊಂದು ತುಂಬ ಖುಷಿಯಾದ ವಿಚಾರ. ಆ ಪ್ಲೇಸ್ ನೋಡಿದಾಗ ಇನ್ನೂ ಮಸ್ತಾಗಿರುತ್ತೆ. ಬಂದದಕ್ಕೆ ಸಾರ್ ಅನ್ಕೊಂಡೇ ಇಲ್ಲ. ಬಟ್ ಹೋಗ್ಬೇಕಂತ ಟಕ್ಕನ್ ಅನ್ಕೊಂಡಿದೀವಿ, ರೆಡಿ ಆಗಿದ್ದೀವಿ, ಬಂದ್ಬಿಟ್ಟಿದ್ದೀವಿ ಅಷ್ಟೇ. ಟೀಗೆ ನಡುಗ್ತಾ ಇದೆ, ಕೈ ಇನ್ನೂ ನಡುಗ್ತಾ ಇದೆ ಚಳಿಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಕಲೇಶ್ಪುರ. ಇಂತ ರೀಚ್ ಆದ್ವಿ. 240 ಕಿಲೋಮೀಟರ್ ಬಂದಿದ್ದೀವಿ. ಸೊ ಇವಾಗ ಮೇನ್ ಇವಾಗ ನೋಡ್ಕೊಂಡು ಬರಬೇಕು. ಸೊ ಇಷ್ಟು ಬೆಳಗ್ಗೆ ಅಲೋ ಇಲ್ಲ ಅಂತೆ. ಸೊ ಸ್ವಲ್ಪ ಟೀ ಕಾಫಿ ಕುಡ್ಕೊಂಡು ಟಿಫಿನ್ ಮಾಡಿಕೊಂಡು 4 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡೋಣ. ಈಗ ಟೈಮ್ ಎಷ್ಟು ಮ್ಯಾಮ್ ಕರೆಕ್ಟಾಗಿ? 3:30. ಇನ್ನೊಂದು ಹಾಫ್ ಆನ್ ಅವರ್ ನಾವು ಫ್ರೆಶ್ ಅಪ್ ಆಗಿ ಮತ್ತೆ ಮೂವ್ ಮಾಡ್ತೀವಿ. ಸೊ ಸಂಗೊಳ್ಳಿ ರಾಯಣ್ಣ ಅಂತ ಟ್ಯಾಚು ನೋಡಿ. ಬಟ್ ಸಖತ್ತಾಗಿದೆ ಊರು ಮಾತ್ರ. ತುಂಬ ಇಷ್ಟ ಆಯ್ತು ನನಗೆ. ಬಟ್ ಚಳಿನೂ ಹಂಗೆ ಇದೆ ಫುಲ್. ಬಾಯಿ ನಡುತ್ತಾ ಇದೆ, ಕೈ ಕಾಲೆಲ್ಲ ಜಂಪ್ ತುಂಬ್ಕೊಂಡ್ಬಿಟ್ಟೈತೆ. ಟೀ ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ. ಬಟ್ ಮಸ್ತ್ ಅಂದ್ರೆ ಮಸ್ತಾಗಾಯಿತು. ಸೊ ನಮ್ಮ ಬೈಕು ಬಟ್ ಚೆನ್ನಾಗಿದೆ, ಸೇಫಾಗಿ ಬಂದಿದ್ದೀವಿ. ಸೊ ಇನ್ನೂ ಮೇನ್ ಇದು ನಿಮಗೆ ಒಳ್ಳೆ ಸಂಗೊಳ್ಳಿ ರಾಯಣ್ಣಂದು ಟ್ಯಾಚು ಸಖತ್ತಾಗಿದೆ. ಮತ್ತು ಈ ಪ್ಲೇಸ್ ಮಾತ್ರ. ಬಟ್ ಒಳಗಡೆ ಅಲೋ ಇಲ್ಲ, ಯಾಕಂದರೆ ಗೇಟ್ ಲಾಕ್ ಹಾಕೋರು. ಈ ಟೈಮಲ್ಲಿ ಓಪನ್ ಇರಲ್ಲಲ್ವ. ಸೊ ಮಾರ್ನಿಂಗ್ ಟೈಮು 6 o'clock ಮೇಲೆ ಓಪನ್ ಮಾಡ್ಬೋದೇನೋ. ಸೊ ಆದರೂ ವ್ಯೂ ಮಾತ್ರ ಹೆಂಗಿದೆ ಅಂದರೆ ಬಂದದಕ್ಕೂ ಸಾರ್ಕ ಅನಿಸ್ತು ಆ ಥರ ಐತೆ. ಹಂಗೆ ಚಳಿನೂ ಹಂಗೆ ಇದೆ. ಸೊ ನಮ್ಮ ರಥನ ನೋಡಿ. ಇದೇ ನಮ್ಮ ರಥ, ಇದರಲ್ಲೇ ಬಂದಿರೋದು. ಟೂರಿಂಗ್ ಮಾಡೋಕ್ಕೆ ಯಾವುದಾದ್ರೂ ಏನ್ರಿ ಮಾಡ್ಬೇಕನ್ನೋ ಒಂದು ಛಲ ಇರಬೇಕು ಅಲ್ವಾ. ಇದೇ ಚಳಿನೂ ಹಂಗೆ ಇದೆ, ನಡೀತಾ ಇದೆ. ಹೋಗೋಣ. ಸ್ಟ್ಯಾಚು ಸಕ್ಕತ್ತಾಗಿದೆ, ಲೈಟಿಂಗ್ಸ್ ಎಲ್ಲ ಆಕ್ಸೆಪ್ಟ್. ಹಾಯ್ ಗೈಸ್, ಇವಾಗ ಟೀ ಕುಡಿಯೋಕ್ಕಂತ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಬಟ್ ಇನ್ನೂ ಏನೋ ರೆಡಿ ಮಾಡ್ತವ್ರೆ. ಬಟ್ ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲಿ ಟೀ ಸಿಕ್ಕಿಲ್ಲ, ಟೀಗೋಸ್ಕರ ಹುಡ್ಕೊಂಡು ಬರ್ತಾ ಇದ್ದೀವಿ. ಆದರೂ ನೈಟು ಫುಲ್ ಜರ್ನಿ ಬೈಕಲ್ಲೇ ಮಾಡಿರೋದು. ಅದು ಚಳಿ ಮಾತ್ರ ಸಿಕ್ಕಾಪಟ್ಟೆ ಬಂತು ಬಿಡಿ. ಅಷ್ಟಿಷ್ಟ ಅಲ್ಲ, ಹೌದು ಅಷ್ಟು ಚಳಿ ಇದೆ. ಚೆನ್ನಾಗಿದೆ ಅಲ್ಲ ಮ್ಯಾಮ್ ರೈಲ್ವೆ ಸ್ಟೇಷನ್ ಚಿಕ್ಕದಾಗಿ ಇದೆ. ಸಕಲೇಶ್ಪುರ ರೈಲ್ವೆ ಸ್ಟೇಷನ್. ಎಲ್ಲಿದೆ ಮ್ಯಾಮ್ ಟೀ? ಓಕೆ ಬನ್ನಿರಿ ಟೀ ಕುಡಿಯೋಣ. ಎಲ್ಲಿ ಮ್ಯಾಮ್ ಟೀ? ಇಲ್ಲಿ ಒಳಗಡೆನಾ? ಓಹೋ, ಫುಡ್ ಕೌಂಟ್ರದಾ?
ಟೀ ಕುಡಿಯೋಕೆ ರೈಲ್ವೆ ಸ್ಟೇಷನ್ ಒಳಗಡೆ ಎಲ್ಲಿ ಅಂಗಡಿ ಇಲ್ಲ. ಚಳಿಗೆ ಇವಾಗ ಗೊತ್ತಾಗುತ್ತೆ ನೋಡ್ರಿ, ಅಷ್ಟು ಚಳಿ ಇದೆ. ಚಲ್ತಾನೆ ಐತೆ ನನಗೆ ರೀ. ನೋಡ್ರಿ ಟೀ ಕುಡಿಯೋಕೆ ಎಲ್ಲರೂ ಔಟ್ ಸೈಡ್ ಹುಡುಕಿದ್ರೆ, ನಾವು ಹುಡ್ಕೊಂಡು ರೈಲ್ವೆ ಸ್ಟೇಷನ್ ಒಳಗಡೆ ಬಂದು ಟೀ ಕುಡಿತಿದ್ವಿ. ರೂಪಾಯಿ ಸ್ವೀಕರಿಸಲಾಗಿದ್ದಾರೆ. ಬಟ್ ಫಸ್ಟ್ ಟೈಮ್ ನಾನು ಟ್ರಾವೆಲಿಂಗಲ್ಲಿ ಬೈಕಲ್ಲಿ ಒಂದು ಪ್ಲೇಸ್ ನೋಡೋಣ ಅಂತ ಬಂದಿರೋದು. ಸೊ ತುಂಬ ಎಕ್ಸೈಟಿಂಗ್ ಆಗಿದೆ, ಚೆನ್ನಾಗಿದೆ. ಚಳಿ ಮಾತ್ರ ತುಂಬ ಇದೆ ರೀ, ತುಂಬ ಅಂದರೆ ತುಂಬ ಚಳಿ ಇದೆ. ಬರುವಾಗ ಯಾರಾದರೂ ಬರ್ತೀವಿ ಅಂದರೆ ಫುಲ್ ಸೇಫ್ಟಿಯಾಗಿ ಬನ್ನಿರಿ. ನಾವು ಏನು ಹಾಕ್ಕೊಂಡಿಲ್ಲ, ಸಡನ್ನಾಗಿ ಬಂದ್ಬಿಟ್ಟಿವಿ ಅಷ್ಟೇ, ಸುಮ್ಮನೆ ಒಂದು ಅಪ್ಪರ್ ಹಾಕ್ಕೊಂಡು ಬಂದಿದ್ದೀವಿ. ಬಟ್ ಚಳಿ ಮಾತ್ರ ಓಹೋ ಕೇಳೇ ಬೇಡಿ, ಆರಿಂದ ಚಳಿ ಇದೆ. ಸಕಲೇಶಪುರ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಹೋಗಿದ್ದೀವಿ ಟೀ ಕುಡಿಯೋಕ್ಕೆ. ಇಲ್ಲೆಲ್ಲಿ ಟೀ ಸಿಕ್ಕಿಲ್ಲ. ಕುಡ್ದವಲ್ಲ ಬಿಸಿನೀರು, ಟೀ ಅಲ್ಲ ಅದು ಬಿಸಿನೀರು. ಓಕೆ, ಯಾವುದೋ ಒಂದು ಈ ಟೈಮಲ್ಲಿ ಸಿಕ್ಕಿದೆ ಹೆಚ್ಚು, ಪಾಲಿಗೆ ಸಿಕ್ಕಿದೆ ಪಂಚಾಮೃತ. ಬಟ್ ಈ ಬಿಸಿನೀರು ಸಿಗ್ತಾ ಇಲ್ಲ ಸ್ನಾನ ಮಾಡೋಂಥದ್ದು. ಸೊ ಟಿಫಿನ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಒಂದ್ಸರಿ ಬಸ್ ಸ್ಟ್ಯಾಂಡ್ ನೋಡ್ಕೊಂಡ್ಬಿಟ್ರಿ, ಸಕಲೇಶಪುರ ಬಸ್ ಸ್ಟಾಪ್ ನೋಡ್ರಿ ಹೆಂಗಿದೆ ಸಕಲೇಶಪುರ ಬಸ್ ಸ್ಟ್ಯಾಂಡು. ಬಟ್ ಚೆನ್ನಾಗಿದೆ, ಒಂಥರ ಹೊಸ್ದಾಗಿ ಕಾಣಿಸ್ತದೆ ಎಲ್ಲ, ಬರೀ ಗುಡ್ಡದಲ್ಲಿರೋ ಫೀಲ್ ಇದೆ. ಸೊ ಇದೆ ಸಕಲೇಶಪುರ ಬಸ್ ಸ್ಟಾಪ್. ಒಂದು ರೌಂಡ್ ನೋಡ್ಕೊಂಡ್ಬರ್ರಿ. ಇಲ್ಲ ಓ ಇದೆ, ಇದರೊಳಗಡೆ ನೋಟ್ಲಿದೆ, ಕೇಳಬೇಕು ಟಿಫಿನ್ ಏನಿದೆ ಅಂತ. ಸಿಕ್ಕರೆ ಸ್ವಲ್ಪ ಟಿಫಿನ್ ತಿನ್ಕೊಂಡು ಇನ್ನು ಮೇನ್ ಪ್ಲೇಸಿಗೆ ಎಂಟ್ರಿ ಆಗೋಣ. ಓಕೆ, ಅಗ್ನಿಗೆ ಹೋಗೋಣ. ಅಗ್ನಿಯಿಂದ ಅದಾದ್ಮೇಲೆ ಹೇಳ್ತೀನಿ. ಬಿಸಿನೀರು ಸಿಗ್ತಾ ಇಲ್ಲ ಚಳಿಗೆ. ಸೊ ಈಗ ಟಿಫಿನ್ ಮಾಡೋ ಸಿಚುವೇಶನ್ ಬಂದಿದೆ, ಬನ್ರಿ ಮಾಡೋಣ. ಎಲ್ಲಿ ಮ್ಯಾಮ್? ಬಿಸಿ ಬಿಸಿ ಏನಾದರೂ ತಿನ್ನೋಣ. ಮಮ್ಮು ಬಿಸಿಯಾಗಿರೋದು ಏನಿದೆ ಕೇಳು, ತಿನ್ನೋಣ ನಡಿ. ವೆಲ್ಕಮ್ ಟು ಹೋಟೆಲ್. ಫೈನಲ್ ಆಗಿ ಅಗ್ನಿಗೆ ರೀಚ್ ಆಗಿದ್ದೀವಿ. ಎಷ್ಟು ಭಯಂಕರ ಆಗಿದೆ ಅಂದರೆ, ಇಲ್ಲಿ ಏನಾಯಿತು ಅಂದರೆ ಏನಾದ್ರು ಆದ್ರೂ ಮಾತಾಡ್ಸಿದ್ರು ಯಾರಿಲ್ಲ. ಗಾಡಿ ಪಂಚರ್ ಆಯ್ತು ಅಂದರೆ ಮುಗೀತು ನಿಮ್ಮ ಕತೆ ಅಂತ ಅನ್ಕೊಳ್ರಿ. ದಾರಿ ಅನ್ನೋಕ್ಕೆ ದಾರಿನೇ ಇಲ್ಲ, ಅಷ್ಟು ಭಯಂಕರ ಐತೆ. ಕೇಳಿಸ್ಕೊಂಡು ನವಿಲ್ ಕೂಗ್ತಾ ಇದೆ ಅಲ್ಲ, ಹೋಗ್ರ ಒಂದ್ಸರಿ ಇವು ನೋಡಿ ಹೆಂಗಿದೆ. ಸುತ್ತಲ್ಲಿ ನಾನು ನಮ್ಮ ಮಾವ ಬಿಟ್ರೆ ಯಾರಿಲ್ಲ. ಅಲ್ಲಲ್ಲಿ ಪ್ರಾಣಿ ಪಕ್ಷಿಗಳ ಸೌಂಡ್ ಕೇಳ್ತಾ ಇದೆ. ಬಟ್ ತುಂಬ ಭಯಂಕರವಾಗಿದೆ ನೋಡಿ ಹೆಂಗಿದೆ. ನೀವು ಮಾಮು ಫಾಲ್ಸಾ? ಎಲ್ಲಿ ಮಾಮ್? ಓ ಮಸ್ತ್ ಎಂಜಾಯ್ ಮಾಡೋದು ಇವತ್ತು. ಫಾಲ್ಸ್ ಸೌಂಡ್ ಅಂತೆ ನಡೆಯುವ. ವಾ ಬಟ್ ಸೋ ಬ್ಯೂಟಿಫುಲ್ ಪ್ಲೇಸ್ ಅಂದರೆ. ಬಟ್ ಒಬ್ಬೊಬ್ಬರು ಬರೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನೀರು ಸೌಂಡ್ ಕೇಳಿಸ್ಕೊಂಡ್ರೆ ಹಿಂಗೋಣ. ವಾ ಇದು ನೋಡಿ ಹೆಂಗಿದೆ ಅಂದರೆ ಹತ್ತಕ್ಕೂ ಭಯ ಪಡ್ಬೇಕು. ಅಮ್ಮ ನಾವು ಫಿಲಮಲ್ಲಿ ನೋಡಿದ್ವಿ ಈ ಥರ ಎಲ್ಲ, ರಿಯಲ್ ಆಗಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹತ್ತಕ್ಕೆ ಆಗ್ತಾ ಇಲ್ಲ ನೋಡಿ ಎಷ್ಟು ಭಯಂಕರವಾಗಿದೆ. ಈಗ ನಾವು ಈ ದಾರಿ ಒಳಗಡೆ ಹೋಗ್ಬೇಕು ಗೊತ್ತಾ. ನೋಡಿ ಯಾರಾದ್ರೂ ಬಂದು ಅಟ್ಯಾಕ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಅಣ್ಣ ಬಿಟ್ಬಿಡಿ ಅಣ್ಣ, ದಾರಿ ತಪ್ಪಿ ಬಂದಿದ್ದೀವಿ ಅಣ್ಣ ಅನ್ಬೇಕಷ್ಟೇ. ಬಟ್ ತುಂಬ ಅಡ್ವೆಂಚರ್ ಅಂದರೆ ಅಡ್ವೆಂಚರ್ ರೂಟ್ ಇದು. ಅಮ್ಮ ಬಟ್ ನಾವು ಆದಷ್ಟು ಬೇಗ ಬಂದಿದ್ದೀವಿ ಸೂರ್ಯ ನೋಡ್ಬೇಕಂದ್ಬಿಟ್ಟು. ಮಮ್ಮು ಲೊಕೇಶನ್ ಅಲ್ಲ ಬಿಡು ಮ್ಯಾಮ್, ಬ್ಯೂಟಿಫುಲ್. ಇದೊಂದು ಅದ್ಭುತ. ಇಲ್ಲಿ ಮನೆ ಇದ್ದವ್ರು ಮಾತ್ರ ಸಖತ್. ಅಣ್ಣ ಗುಡ್ ಮಾರ್ನಿಂಗ್. ನಾವೇ ಇಷ್ಟೊತ್ತು ಯಾರು ಇದ್ದಿಲ್ಲ, ಬಟ್ ಅವನೊಬ್ಬನ ಕಾಣಿಸ್ಕೊಂಡನೀಗ. ಬಟ್ ನಿಜ ಫ್ರೆಂಡ್ಸ್, ಹೇಳೋದೇನಂದರೆ ಒಬ್ಬೊಬ್ರು ಮಾತ್ರ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಭಯಂಕರವಾಗಿದೆ ನೋಡು ಮಾಮು. ಇದು ಪ್ಲೇಸ್ ಅಲ್ಲ ಮಾಮು, ಇದು ಒಂದು ಮಾಯಾಲಯ.
ಆ ಮರಗಳಿದಾವೆ, ಅವು ಫುಲ್ ದೊಡ್ಡದಾಗನಿಲ್ಲ, ಅದ್ರ ಸುತ್ತಮುತ್ತ ಸೊಪ್ಪುನೂ ಇಲ್ಲ ಅದ್ರದ್ದು. ಹೌದು. ಬರೀ ಕೊಂಬೆಗಳು ನಿಂತ್ಕೊಂಡಿದ್ದಾವೆ, ಎದುರಿಸ್ಬಿಡುತ್ತೆ. ಬಟ್ ಫಾಲ್ಸ್ ಸೌಂಡ್ ಆಗ್ತಾ ಇದೆ ಬನ್ರಿ. ಬಟ್ ಸಕ್ಕದಾಗಿದೆ ಬ್ರೋ. ಅದು ಬಂದಿರೋದಕ್ಕೂ ಸಾರ್ಥ ಅನಿಸ್ತು. 300 ಕಿಲೋಮೀಟರ್ ಬೆಂಗಳೂರಿಂದ ಬಂದಿರೋದು ಯಂತ್ರಗೋಸ್ಕರ, ಭಯಪಟ್ಟು ವಾಪಸ್ ಹೋಗಕ್ಕ ಎಲ್ಲ ನೋಡೋಕ್ಕೆ. ಬಟ್ ಭಯಂಕರ ಅಂದ್ರೆ ಭಯಂಕರವಾಗಿದೆ. ಸೊ ಹಂಗೆ ತುಂಬ ಬ್ಯೂಟಿಫುಲ್ ಆಗಿದೆ. ಮಾಮು, ಈ ರೇಂಜಲ್ಲಿ ಯಾರು ವಿಸಿಟ್ ಮಾಡಿರಲ್ಲ ಮ್ಯಾಮ್ ಇಷ್ಟು ಬೇಗ ಟೈಮಲ್ಲಿ. ನೋಡ್ರಿ, ಮಸ್ತಾಗಂದ್ರೆ ಮಸ್ತಾಗಿದೆ. ಮಮ್ಮ ಎಲ್ಲಿ ಮಮ್ಮ ನೀರು ಬರ್ತೈತೆ? ಭಯಂಕರವಾದ ಒಂದು ವಾತಾವರಣ ಸೌಂಡು. ಮಾಮು ಇಲ್ಲಿಂದ ಬಿದ್ದರೆ ನಮ್ಗೆ ಏನು ಪಾಠ ಸಿಗಲ್ಲ ಮಾಮು. ಸೊ ವಿಡಿಯೋ ಮಬ್ಬಲ್ಲಿ ಕಾಲಿಡುವಾಗ ಹುಷಾರಾಗಿ ನೋಡ್ಕೊಂಡು ಹಿಡಿಬೇಕು ನಾವು. ಹೆಂಗಿದೆ ನೋಡ್ರಿ, ಎಲ್ಲ ಕತ್ತಲು. ಅಮ್ಮ ಮಾಮು, ಇಲ್ಲಿಂದ ಏನಾದರೂ ಮಿಸ್ ಆಗಿ ಯಾವುದೋ ಮಬ್ಬಲ್ಲಿ ಬಂದರೆ ಅಷ್ಟೇ. ವಾವ್ 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 ವಾವ್, ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ. ಸವಿಬೇಕು ಬನ್ರಿ. ಏನಿದೆ ಜೀವನದಲ್ಲಿ, ಸೌಂಡ್ ಕೇಳಿಸ್ಕೊಳ್ರಿ ಮಾಮ್. ಸೈಲೆಂಟ್, ಎಲ್ಲ ನೀರಿನ ಶಬ್ದನೇ. ಮಾಮು ಬಂದದಕ್ಕಾದ್ರೂ ತುಂಬಾ ಸಾರ್ಥಕ ಆಯ್ತು ಮಾಮು. ಮಮ್ ಬೈಲ್ ಬಾ, ಈ ಸೈಡ್ ಬಾ. ಬಂದದಕ್ಕೆ ತುಂಬಾ ಖುಷಿ ಆಯ್ತು. ನೋಡಿ, ದಟ್ಟವಾದ ಕಾಡಲ್ಲಿ ಈಗ ಈ ಕಾಡಲ್ಲಿ ನನ್ನ ಮಾವು ಬಿಟ್ರೆ ಯಾರು ಮಾತಾಡ್ಸೋರಿಲ್ಲ. ಸೊ ಇಲ್ಲಿ ಕಾಡು ಎಮ್ಮೆಗಳಿದ್ದೇವಂತ ಅಲ್ಲಿ ದಾರಿಯಲ್ಲಿ ಒಬ್ರು ಹೇಳಿದ್ರು. ಸೊ ಆದ್ರೂ ಸ್ವಲ್ಪ ಭಯ ಆಗ್ತೈತಿ. ಇವಾಗ ಇದು ನೋಡಿದ್ಮೇಲೆ ಆ ಭಯನೇ ಹೋಗ್ಬಿಡ್ತು. ಅಷ್ಟು ಖುಷಿ ಆಗ್ತದೆ. ಸಮಯ 6:19, ನಾನ್ ಸ್ಟಾಪ್ ನೈಟ್ ಬಿಟ್ಟಿರೋ ಜರ್ನಿ. ಇದು ವಿಡಿಯೋದಲ್ಲಿ ಕವರ್ ಆಗ್ತಾ ಇಲ್ಲ, ಬಟ್ ತುಂಬಾ ಅಂದ್ರೆ ತುಂಬಾ ದೊಡ್ಡವಾಗಿದೆ. ಮಾಮು, ಇದು ಮಾಮು ಅಮ್ಮ ಏನ್ ಸಕ್ಕತ್ತಾಗಿದೆ ಅಂದ್ರೆ, ಸುತ್ತಲೂ ಕಾಡು. ನೋಡಿ, ನಾವು ಡೈಲಿ ಕುಡಿಯೋಂಥ ಕಾಫಿನ, ಇದೆಲ್ಲ ಕಾಫಿ ತೋಟ. ಇದು ಅಗ್ನಿ ಅನ್ನೋ ಒಂದು ಊರಲ್ಲಿ, ಸಕಲೇಶ್ಪುರಿಂದ 20 ಕಿಲೋಮೀಟ್ರ್ ದೂರದಲ್ಲಿದೆ. 25 ಕಿಲೋಮೀಟ್ರ್ ಅಲ್ಲ ಮ್ಯಾಮ್, 24 ಕಿಲೋಮೀಟ್ರ್ ದೂರದಲ್ಲಿ. ಇದೆಲ್ಲ ಏನು ಕಾಣಿಸ್ತಾ ಇದೋ ಎಲ್ಲ ಕಾಫಿ ತೋಟನೇ. ನಾವು ಡೈಲಿ ಕುಡಿತೀವಲ್ಲ ಕಾಫಿ, ಇಲ್ಲಿ ನೋಡಿ ಈ ಥರ ಕಾಫಿ ಆಗೋದು. ಕಾಫಿ ತೋಟ ನೋಡಿ, ಈ ಥರ ಕಾಯಿ ಆಗುತ್ತೆ. ಇದೆಲ್ಲ ಆಮೇಲೆ ಬಿಡಿಸ್ಬಿಟ್ಟು ಒಣಗ ಹಾಕಿದ್ಮೇಲೆ ಇದರಲ್ಲಿ ಒಳಗಡೆ ಬೀಜ ಬರುತ್ತೆ. ಇದೇ ಕಾಫಿ. ಸೊ ಒಂದು ಅದ್ಭುತವಾದ ಮೆಮೊರೀಸ್ ಅಂದರೆ ಸಖತ್ತಾಗಿ ಫೀಲ್ ಆಗ್ತದೆ. ಇವಾಗ ಅಡ್ವೆಂಚರ್ ನಾವು ಮಾಡಬೇಕಾಗಿರೋ ಅಡ್ವೆಂಚರ್ ದಾರಿ ಇದು. ಚಲೋ, ಈಗ ಅಡ್ವೆಂಚರ್ ಮಾಡ್ತಾಯಿದ್ದೀವಿ ನಾನು ನಮ್ಮ ಮಾವ. ನೋಡಿ, ದಾರಿ ಇಲ್ಲ, ಬಟ್ ಅದೇನೋ ಮೇಲೆ ಸೂರ್ಯ ಹುಡ್ತಾನಂತೆ, ಅದು ನೋಡೋದಕ್ಕೋಸ್ಕರ, ಸನ್ರೈಸ್ ಅದನ್ನ ನೋಡೋದಕ್ಕೋಸ್ಕರ ನಾನು ನಮ್ಮ ಮಾವ ಹತ್ತಾ ಇದ್ದೀವಿ. ತುಂಬ ಭಯಂಕರವಾಗಿದೆ ದಾರಿ ಮಾತ್ರ. ಅಡ್ವೆಂಚರ್ ಬೈಕ್ ಮಾಡೋದು ನೋಡಿದ್ದೀರಾ, ಇವಾಗ ಮನುಷ್ಯರು ಮಾಡ್ತಾ ಇದ್ದೀವಿ ನೋಡಿ. ಮಾಮು, ಇಲ್ಲೇನೋ ಪಕ್ಷಿ ಪ್ರಾಣಿಗಳಿದಾವೆ ಮಾಮ್. ಏನೋ ತಿಂದಿದೆ, ಇಲ್ಲಿ ನೋಡು, ಜಗಳ ಆಡ್ಕೊಂಡಿದ್ದಾವೆ. ಹುಷಾರ ನೋಡ್ಕೊಂಬಾಮು. ಇವು ನೋಡಿ ಹಿಂಗಿದೆ ನನ್ನ ಬ್ಯಾಕ್ಗ್ರೌಂಡ್. ಇವು ನೋಡಿ ಸಖತ್ತಾಗಿದೆ ಅಲ್ಲ, ಆ ಬ್ಯಾಕ್ಗ್ರೌಂಡ್ ನೋಡಿ ಇದಾಗಬೇಕು. ವಾವ್, ಅಮ್ಮ ಬಂದದಕ್ಕೂ ಸಾರ್ಥ ಅನ್ಸು ಮಾಮು. ದಾರಿ ಇಲ್ಲ ಮಾಮ್ ಇಲ್ಲಿ.
ಒಂದು ಸೈಡ್ ನಮ್ಮ ಬ್ಯಾಕ್ಗ್ರೌಂಡ್ ಇವು ನೋಡಿ ಹಿಂಗಿದೆ ಅಂತ. ಒಳಗಡೆ ಆ ಕಡೆ ಹೋಗುತ್ತೆ. ಬಮ್ಮ ನೋಡೋಣ. ಅಮ್ಮ ನೆಟ್ವರ್ಕ್ ಬರಲ್ಲ ಇಲ್ಲಿ, ಇವಾಗ ನೆಟ್ವರ್ಕ್ ಬಂತಿಂದ. ಸಾಗರ್ ಮಮ್ಮು ದಾರಿ ಇಲ್ಲ ಮಮ್ಮು, ಎಲ್ಲಿ ಹೋಗ್ತೀವಿ ಮಮ್ಮಿ ಕಡೆ? ಬರೀ ಕಾಫಿ ತೋಟ ಐತೆ. ಹಾಂ ವಾಹ್, ಅಪ್ಪ 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 ಅಪ್ಪ, ಕಾಡಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ನೋಡಿ. ಇಂಥಲ್ಲೊಂದು ಮನೆ ಇದ್ರೆ ಹೆಂಗಿದೆ ಅಂದರೆ ವೆರಿ ಲೆವೆಲ್. ವಾವ್ 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 ವಾವ್, ನೈಸ್ ಪ್ಲೇಸ್. ಬರೀ ಕಾಫಿ ತೋಟ ನೋಡಿ. ಈ ಕಾಫಿನ ಹೆಂಗೆ ಬೆಳೆಸ್ತಾರೆ ಅಂತ ಇಲ್ಲಿ. ಈಗ ಕಾಣಿಸ್ತಾ ಇರೋದೆಲ್ಲ ಕಾಫಿನೇ. ನೋಡಿ ಕಾಫಿ ಎಲೆ ಈ ಥರ ಇರುತ್ತೆ, ಸಖತ್ತಾಗಿದೆ. ನಮ್ಮ ಇದೆಲ್ಲ ಕಾಫಿ ತೋಟ ನೋಡಿ. ನಾವು ಡೈಲಿ ಕುಡಿಯೋವಂಥ ಕಾಫಿ ಬೀಜ ಯಾವ ಥರ ಇರುತ್ತೆ, ಈ ಥರ ಬೀಜ ಇರುತ್ತೆ. ಇದು ಹಣ್ಣಾದ್ಮೇಲೆ ಕಟ್ ಮಾಡಿ ಒಣಗಾಕ್ತಾರೆ, ಒಣಗಾಕಿ ಸಿಪ್ಪೆ ತೆಗೆದರೆ ಕಾಫಿ ಬೀಜ ನೋಡಿ. ಇದೆಲ್ಲ ಕಾಫಿನೇ. ಇದು ಇಲ್ಲಿ ಏನೇನು ಕಾಣಿಸ್ತಾ ಇದೆಯೋ ಇದೆಲ್ಲ ಕಾಫಿ ನೋಡಿ. ಸಕ್ಕತ್ತಾಗೈತಿ ಇವು ಮಾತ್ರ, ಏನು ಬೇರೆ ಲೆವೆಲ್. ಇದ್ರ ಹೆಸರು ಅಗ್ನಿ ಅಂತ. ಇಲ್ಲಿಂದ ಇದು ಸಕಲೇಶ್ಪುರದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅಗ್ನಿ ಅಂತ. ಸೊ ಅಡ್ವೆಂಚರ್ ಮಾಡೋಕ್ಕೆ ಒಳ್ಳೆ ಟೂರಿಂಗ್ ಪ್ಲೇಸ್ ಥರ ಇದೆ. ಫುಲ್ಲು ಕಾಡು, ಎಲ್ಲಿ ನೋಡಿದ್ರೆ ಕಾಡು. ಸುತ್ತಮುತ್ತ ಮಾತಾಡ್ಸೋಣ ಅಂದರೂ ಯಾರೂ ಸಿಗಲ್ಲ. ಹುಷಾರಾಗಿ ಬನ್ನಿರಿ, ಹುಷಾರಾಗಿ ಹೋಗ್ರಿ. ಒಣಗಾಕೋರೆ ಕಟ್ ಮಾಡಿಬಿಟ್ಟು ಈ ಥರ ಒಣಗಾಕ್ಬಿಟ್ಟು ಕಾಫಿ ಒಳಗಡೆ ಬೀಜ ಇರುತ್ತೆ. ನಾನು ತೆಗೆದು ತೋರಿಸ್ತೀನಿ, ಹಿಡ್ಕೊಂಬಂದಿದ್ದು ಕಾಫಿ ಬೀಜ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಮನೆ ಓನರ್ ತೆಗೆದಿದ್ದಾರೆ ಅವ್ರದ್ದು. ಇಲ್ಲಿ ಓಹ್ ಬಿತ್ತು. ಕಾಫಿ ಬೀಜ ನಾವು ಡೈಲಿ ಕುಡಿಯೋಂಥ ಕಾಫಿ ಬೀಜ ರೆಡಿ ಆಗುವಂಥದ್ದು. ನೋಡಿ ಇದೇ ಕಾಫಿ ಬೀಜ. ಡೈಲಿ ನಾವು ಕಾಫಿ, ಫಿಲ್ಟ್ರ್ ಕಾಫಿ, ಆ ಕಾಫಿ ಅಂತ ಕುಡಿತೀವಲ್ಲ ಆ ಕಾಫಿ. ಸೊ ಅದು ತೋಟ ಇದೆಲ್ಲ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಅದೇ ತೋಟ. ಇದೆಲ್ಲ ಕಾಫಿ ತೋಟನೇ, ಇದೆಲ್ಲ ಸಕ್ಕತ್ತಾಗೈತೆ ಇವು ಮಾತ್ರ. ಸೊ ಈ ಥರ ಒಂದು ಮನೆ ಇದ್ಬಿಟ್ಟು ಈ ಥರ ಇವು ಇದ್ಬಿಟ್ರೆ ಇನ್ನೇನು ಮಸ್ತಾಗಿದೆ, ಖುಷಿಯಾಗಿರ್ಬೋದು. ವಾತಾವರಣಕ್ಕೆ ತಕ್ಕಂಥ ಲೈಫು ಅಷ್ಟು ಸ್ಮೂತಾಗಿರುತ್ತೆ ಅಲ್ಲ ಮಮ್? ಸಕ್ಕತ್ತಾಗಿದೆ. ನಾವು ಫಾಲ್ಸ್ ನೋಡಿದ್ಮೇಲೆ ಮೇಲೆ ಆ ಬೆಟ್ಟದ ಮೇಲೆ ಹೋಗ್ಬೇಕಿತ್ತು ಆ್ಯಕ್ಚುಲಿ ಸೂರ್ಯ ನೋಡೋಕ್ಕೆ. ಸೊ ಅಲ್ಲೋ ಇಲ್ಲ ಅಂತ 1 ವರ್ಷ ಆಯ್ತಂತೆ ಬಂದ್ ಮಾಡಿ, ಅದು ನಮ್ಗೆ ಗೊತ್ತಿಲ್ಲ, ಬಂದ್ಬಿಟ್ಟಿದ್ದೀವಿ. ಸೊ ನೀವು ಬರಬೇಕಾದಾಗ ಯೋಚನೆ ಮಾಡಿ. ಸೊ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ ಅಂತ ನಾವು ತುಂಬ ಬೇಜಾರಾಯಿತು. ಇಷ್ಟೆಲ್ಲ 300 ಕಿಲೋಮೀಟ್ರ್ ಬೆಂಗಳೂರಿಂದ ಬಂದಿದ್ದೀವಿ, ಒಂದು ನೋಡದೇ ಇರೋಂಗೆ ಹೋಗ್ತಾ ಇದ್ದೀವಿ ಅಂತೀವಿ. ಅಲ್ಲಿ ಬಿಡ್ತಾ ಇಲ್ಲ. ಸೊ ನೀವು ಬರಬೇಕಾದಾಗ ಯೋಚನೆ ಮಾಡಿ, ಅಂದರೂ ವೇಸ್ಟ್. ಯಾಕಂದರೆ ಮೇನ್ ನೋಡಬೇಕಾಗಿರೋದೇ ಬಿಟ್ಟಿಲ್ಲ ಅಂದಮೇಲೆ ಇನ್ನೇಂತ್ರಗೋಸ್ಕರ ಬರಬೇಕು. ಸೊ ತುಂಬ ಬೇಜಾರಾಗ್ತಾ ಇದೆ. ಹೋಗ್ತಾ ಇದ್ದೀವಿ. ಅಗ್ನಿಯಲ್ಲಿ ಇದೊಂದು ಫಾರೆಸ್ಟ್ ಇದೆ ನೋಡ್ರಿ. ಯಾರಾದರೂ ವಿಸಿಟ್ ಮಾಡಬೇಕಾದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಇದು ಮಾಡಿಕೊಡ್ತಾರೆ. ಕೈಕಿಂಗ್ ಇದೆ ಆ್ಯಂಡ್ ರೂಮ್ಸು, ಕೈಕಿಂಗ್ ಎಲ್ಲ ಸಿಂಪಲಾಗಿ ಚೆನ್ನಾಗಿದೆ ನೋಡಿ. ಇದೆಲ್ಲ ವ್ಯೂ ಪಾಯಿಂಟು ಥರ, ಬ್ಯಾಡ್ಮಿಂಟನ್ ಇದೆ, ಈ ಥರ ಎಲ್ಲ ಕೆಲವಾರು ಫೀಚರ್ಸ್ ಇದೆ ಇವ್ರ ಹತ್ರ. ಸೊ ಒಂದು ಸಾರಿ ಇದು ಮಾಡಿದ್ರೆ ವಿಸಿಟ್ ಮಾಡಿ, ಇವ್ರನ್ನ ಕನ್ಫರ್ಮ್ ಮಾಡ್ಕೊಂಡು ಇದು ಮಾಡಿರಿ. ಸೊ ನಾವು ಇವಾಗ ಬಂದಿರೋ ಆ ವ್ಯೂ ಪಾಯಿಂಟಿಗೆ ಹೋಗೋಕ್ಕಾಗಿಲ್ಲ. ಸೊ ಅವ್ರು ಬಿಡಲಿಲ್ಲ, ಫಾರೆಸ್ಟ್ ಅವರು ನಾಟ್ ಅಲೌಡ್ ಅಂತ ಹೇಳಿದ್ರು. ಸೊ ಸ್ವಲ್ಪ ಬೇಜಾರಾಯಿತು. ಸೊ ಪರವಾಗಿಲ್ಲ, ಬಟ್ ಈ ವಾತಾವರಣ ನೋಡಿ ಆದರೂ ಖುಷಿಪಟ್ಟು ಹೋಗ್ತಾ ಇದ್ದೀವಿ ಅಷ್ಟೇ. ಇವಾಗ ಬೆಟ್ಟದ ಬೈರೇಶ್ವರ್ಗೆ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ. ಸೊ ಅಲ್ಲಿ ವಾತಾವರಣ ಹೇಗಿರುತ್ತಂತ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನಮ್ಮ ನಾನು ಇಲ್ಲಿ ಆದರೂ ನೋಡೋಕ್ಕಾಗಿಲ್ಲ. ಸೊ ಅಲ್ಲಿಗಾದ್ರೂ ಹೋಗೋಣ ಅಂತ. ಸೊ ಅಲ್ಲಿ ಫೀಲ್ ಹೆಂಗಿರುತ್ತಂತ ತೋರಿಸ್ತೀನಿ ಬನ್ನಿ. ಮಾಮು ಪ್ಲೇಸ್ ಮಾತ್ರ ಸೂಪರಾಗಿ ಐತಲ್ಲ. ಹೌದು, ಬಾನದಲ್ಲಿ ಕಾಣುವಂತ ದೇವರಾದನು. ಏನೇನು ಮಾಮ ಸಾಂಗು ಪುನೀತ್ ರಾಜ್ಕುಮಾರ್ ಸರ್ದು? ಬಾನದಾರಿಯಲ್ಲಿ
ಎಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿಣಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿಣಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ. ಟಿಫಿನ್ ಮಾಡೋ ಟೈಮ್ ಪಲಾವ್ ತಿಂತಾ ಇದೀವಿ ನೋಡಿ. ಬನ್ರಿ ನೀವು ತಿನ್ನೋಣ. ಇವಾಗ ನೆಕ್ಸ್ಟು ಯಾವ್ದು ಮಮ್ಮದು? ಭೈರವ ಭೈರವ್ ಬೆಟ್ಟದ ಭೈರವೇಶ್ವರ ಹೋಗ್ತಾ ಇರೋದು ಈಗ ನೆಕ್ಸ್ಟ್ ಟಿಫಿನ್ ಮಾಡ್ಕೊಂಡು. ಅಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ರಿ. ಫೈನಲ್ ಆಗಿ ಅಂತಿಂತು ಬೆಟ್ಟದ ಭೈರೇಶ್ವರಗೆ ಬಂದ್ಬಿಟ್ಟಿದ್ವಿ. ಅಲ್ಲಿ ಲೊಕೇಶನ್ ನೋಡಿ ಸರಿ ಎಷ್ಟು ಸಕ್ಕತ್ತಾಗಿದೆ. ಸಕ್ಕದಂದ್ರೆ ಸಕ್ಕತ್ತಾಗಿದೆ ಅಲ್ಲ. ವಾವ್ ನೈಸ್ ಲೊಕೇಶನ್. ಬನ್ರಿ ನೀವು ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀವಿ. ಮಾಮಮ್ ಚೆನ್ನಾಗೈತಲ್ಲ ಲೊಕೇಶನ್ ಚೆನ್ನಾಗಿದೆ. ಮಾಮು ಲೊಕೇಶನ್ ಮಾತ್ರ ಬೇರೆ ಲೆವೆಲ್. ಬ್ಯಾಕ್ಗ್ರೌಂಡ್ ಲೊಕೇಶನ್ಗೆ ಫೀಲ್ ಆಗ್ಬೋದು ಅಲ್ವಾ? ಮಾಮು ಓಯ್ ಲೊಕೇಶನ್ ಮಾತ್ರ ಬೇರೆ ಲೆವೆಲ್ ಆಗಿದೆ ಅಲ್ಲ. ದೇವಸ್ಥಾನ ಫ್ರೆಂಡ್ಸ್ ಭಾಗ ಇದು ಮಮ್. ಇಲ್ಲಿ ಮೆಟ್ಲಿದಮ್ಮ. ಓ ಸೆಲ್ಫಿಯಲ್ಲಿ ಮುಳುಗೋಗ್ಬಿಟ್ರ ಮಮ್ ಪ್ರಪಂಚನೇ. ಹಾಂ ಅಲ್ಲೇ ಗಾಡಿ ನಾವು ಸ್ಟೈಡ್ ಹಾಕಿದ್ರೆ ಆಗೋಗಿರುತ್ತೆ. ಲೊಕೇಶನ್ ಮಾತ್ರ ಮ್ಯಾಮ್ ಚಿಂದಾಗೈತೆ. ಹಳೇ ದೇವಸ್ಥಾನ ಎಂಟ್ರೆನ್ಸ್ ಒಳಗಡೆ ದೇವಸ್ಥಾನದ. ವಾವ್ ನೈಸ್. ಒಂದ್ಸರಿ ರೌಂಡ್ ಲೊಕೇಶನ್ ನೋಡ್ಕೊಂಬಿಡ್ರಿ ಯಾವ ಥರ ಇದೆ ಅಂತ. ಬಟ್ ಎಲ್ಲರೂ ಸೆಲ್ಫಿ ಹೇಳಿದ್ರಲ್ಲಿ ಫೋಟೋದಲ್ಲಿ ಎಲ್ಲರೂ ಬಿಜಿ ಆಗ್ಬಿಟ್ಟವ್ರೆ ಸದ್ಯಕ್ಕೆ. ಬ್ಯಾಕ್ಗ್ರೌಂಡ್ ಲೊಕೇಶನ್ ಮಾತ್ರ ಬೇರೆ ಲೆವೆಲ್ ಆಗಿದೆ. ಲೊಕೇಶನ್ಗೇನು ಚಿಂದಿ ರೆಡಿ ಮಾಡಿಸ್ತಾರೆ. ಹಳೇ ದೇವಸ್ಥಾನ ಬಟ್ ಸಕ್ಕತ್ತಾಗಿದೆ. ಎಲ್ಲರೂ ಫೋಟೋ ಅದರಲ್ಲಿ ಬ್ಯುಸಿ ಆಗ್ಬಿಟ್ಟಾರೆ.